ಹೆಂಗೆ ಭದ್ರಾ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೆಲವೇ ನಿಮಿಷಗಳಲ್ಲಿ ನೀವು ಕೂಡ ಕಾಲ್ ಮಾಡಿ ಡೇಸಿ ಮತ್ತು ಪ್ರಜ್ವಲ್ ಮಹೇಶ್ ಜೊತೆಗೆ ಮಾತಾಡ್ಬೋದು. ಸೊ ಡೇಸಿ, ಸೊ ಈಗ ಇದಾದ ನಂತರ ಮತ್ತೆ ಎರಡನೇ ಮೂವಿ ಕೂಡ ಮಾಡ್ತಾ ಇದ್ದೀರಾ ನೀವು. ಈಗ ಒನ್ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು, ವಾಟ್ ಲೆಸನ್ ಯು ಲರ್ನ್ಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಹೌ ಗ್ರೋನ್ ಯು ಆರ್ ಯು ಹ್ಯಾವ್ in this movie? What lesson you learned from Mahesh? Is there anything that you want to share? Mahesh ji was he didn't talk much on the sets actually. It was I dealt with his associate more than him on the sets because very very silent directors. Shy or silent? Both. Okay. Chorus both. Okay. So shy with girls or shy with everybody? Shy with beautiful girls like you? Oh. No, I mean he's like that only. He doesn't talk much. He's quiet types. Okay. ಹೌದಾ ಮಹೇಶ್ವರ? ಕೆಲಸ ಮಾತ್ರ ಸರ್ ಸೆಟ್ ಅಲ್ಲಿ. अच्छा, खाली बोलने के लिए? नहीं, काम के सिर्फ काम का बात करता हूँ बोल रहा. ಸೆಟ್ ಅಲ್ಲಿ ಬರೀ ಯಾರು ಪ್ರಜ್ವಲ್ ಅವ್ರ ಜೊತೆ ಕೆಲಸದ ಬಿಟ್ಟು ಕೆಲಸಕ್ಕಿಂತ ಹೆಚ್ಚಿಗೆ ಬೇರೆ ಏನು ಮಾತಾಡಲ್ಲ. ಆಫ್ ದ ಸೆಟ್ ನಾವು ಮೀಟ್ ಮಾಡಿದಾಗ ಓಕೆ ತುಂಬಾ ಹೆಚ್ಚಿಗೆ ಮಾತಾಡ್ತೀವಿ. ಅದು ಬೇರೆ. ಆನ್ ದ ಸೆಟ್ಸ್ ಅಂಡ್ ಆಫ್ ದ ಸೆಟ್ಸ್ ವಿ ಟೋಟ್ಲಿ ಡಿಫ್ರೆಂಟ್. ನನ್ನ ಮಹೇಶ್ನ ನೀವು ಆನ್ ಸೆಟ್ಸ್ ನೋಡಿದ್ರೆ ಇವರೇನು ಎನಿಮೀಸ್ ಅನ್ಸುತ್ತೆ, ಬಟ್ ನೀವು ಸಿಯರ್ಸ್ ಔಟ್ ಸೈಡ್ ಟುಗೆದರ್ ದೆನ್ ಯು ಫೀಲ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಅಪ್ಪ ಇವರು ಅಂತ. ಅಂದರೆ ಮಹೇಶ್ ಸ್ವಾಭಾವಿಕವಾಗಿ ಅವ್ರು ಹಾಗೇನೆ. ಅವರು ಕೆಲ್ಸಕ್ಕೆ ಇಳಿದಾಗ ನೀವು ಅವ್ರ ಹತ್ರ ಮಾತಾಡ್ತಿದ್ರು ಅವ್ರು ಸೀನ್ ಯೋಚನೆ ಮಾಡ್ತಿರ್ತಾರೆ. ತುಂಬಾ ಸತಿ ಆ ಥರ ಆಗಿದೆ. ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಸರ್ ಅನ್ಬಿಟ್ಟು ಇಲ್ಲಿರ್ತಾರೆ. ಹಿ ಈಸ್ ಆಲ್ವೇಸ್ ಥಿಂಕಿಂಗ್, ಈಸ್ ವೆರಿ ಎನ್ಗ್ರಾಸ್ಡ್ ಅಬೌಟ್ ಇಟ್. ಸೊ ಅವ್ರ ಕಾನ್ಸಂಟ್ರೇಷನ್ ಫುಲ್ ಅಲ್ಲೇ ಇರುತ್ತೆ. ಆ್ಯಂಡ್ ನನಗೇನು ತುಂಬ ಇಷ್ಟ ಅಂತಂದರೆ ನಾವು ಮಾಡೋ ಪ್ರತಿಯೊಂದು ಶಾರ್ಟಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ಸ್ ಮಾಡ್ತಾರೆ. ಒಂದು ಐಬ್ರೋ ಮೂವ್ಮೆಂಟ್ ಆಗಿರ್ಬೋದು, ಇಲ್ಲ ನಾನು ಒಂದು ಲುಕ್ ಶಿಫ್ಟ್ ಮಾಡಿರೋದಾಗಿರ್ಬೋದು, ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ವೆರಿ ಟ್ರೂ. ಅಂತ ಚಿಕ್ಕ ವಿಷಯಗಳಿಂದಾನೇ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇಟ್ ವಿಲ್ ಮೇಕ್ ಟು ದ ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ. ವೆರಿ ಗುಡ್ ಡೈರೆಕ್ಟರ್ ನನ್ನ ಪ್ರಕಾರ ಮೋಸ್ಟ್ಲಿ ಎರಡೇ ವಿಷಯ ಸರ್. ಏನು? ಈ ಶುಡ್ ಬಿ ವೆರಿ ಗುಡ್ ಅಬ್ಸರ್ವರ್ ಆ್ಯಂಡ್ ಈ ಶುಡ್ ಹ್ಯಾವ್ ಲಾಟ್ ಆಫ್ ಕಾಮನ್ ಸೆನ್ಸ್. ಅಷ್ಟೇ ಸರ್. ಅಷ್ಟೇ ಅಲ್ವಾ? ಬೇರೆ ಇನ್ನೇನು ಇಲ್ಲ ಸರ್. ಅದೆಲ್ಲ ಬೇರೆ ಎಲ್ಲಾನು ಸೆಕೆಂಡ್. ಇದೆರಡು ವಿಚಾರ ಇದ್ರೆ ಈಸ್ ಎ ಗುಡ್ ಡೈರೆಕ್ಟರ್ ಆ್ಯಂಡ್ ಬೆಸ್ಟ್ ಡೈರೆಕ್ಟರ್. ಎಸ್, ಕರೆಕ್ಟ್. ಹೊಸಬ್ರು ಯಾರಾದರೂ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡ್ರೆ ಇವೆಲ್ಲ ತುಂಬ ಒಳ್ಳೆ ಲೆಸನ್ ಅನ್ಕೋತೀನಿ ನಾನು. ಡೇಸಿ, ಟೆಲ್ ಮಿ ವಿಚ್ ವಾಸ್ ಯುವರ್ ಮೋಸ್ಟ್ ಡಿಫಿಕಲ್ಟ್ ಸೀನ್? The crying scene was difficult for me. Okay, ನೀವು ನಗ್ತಾ ಜಾಸ್ತಿ ಇರ್ತೀರಿ, ಅಳೋದು ಕಷ್ಟ ಅನ್ಸುತ್ತೆ ನಿಮ್ಗಲ್ವಾ? What? He said like to laugh. Keep laughing, so it's hard to cry. Yeah. So that was not difficult, but difficult for you and difficult for him also. Is it? No. Okay. Yeah, tell me. But eventually we did the scene and we ज़्यादा retakes नहीं किए. ನಾನು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಲ್ಲ ಸರ್. ನಾನು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಲ್ಲ. ಓಕೆ. ನನ್ನ ಅಸೋಸಿಯೇಟ್ಸ್ ಮೇಲೆ ಪಾಪ ಕೋಪ ಮಾಡ್ಕೋತೀನಿ, ನನ್ನ ಅಸಿಸ್ಟೆಂಟ್ಸ್ ಮೇಲೆ ಕೋಪ ಮಾಡ್ಕೋತೀನಿ ನಾನು. ಬಟ್ ನಾನು ಯಾವುದೇ ಕಾರಣಕ್ಕೂ ಬೇರೆ ಯಾರ ಮೇಲೆ ಕೋಪ ಮಾಡ್ಕೊಳ್ಳಬಾರ್ದು. ನನ್ನ ಪ್ರಕಾರ ಯಾರು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ ಅವ್ರನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ, ಅಲ್ವಾ ಪ್ರಜ್ವಲ್? ಅಂದ್ರೆ ಆ ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಅಂಡ್ ಆರ್ಟಿಸ್ಟ್ ಆಗಿ ನಾವು ಅವ್ರಿಗೆ ಕೋಪ ಮಾಡ್ಕೊಳ್ಳೋ ಅವಕಾಶ ಕೊಡಬಾರ್ದು. ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ಮುಖದಲ್ಲಿ ಒಂದು ಗೆರೆ ಬಂದರೂ ಕೂಡ ಕೋಪದ್ದು ಬೇಸರದ ಗೆರೆ ಬಂದ್ರೆ ಅದು ತೆರೆ ಮೇಲೆ ಕಾಣುತ್ತೆ. ನೀವು ಆಫ್ ದ ಸ್ಕ್ರೀನ್ ಏನಾದರೂ ಮಾಡ್ಕೊಳ್ಳಿ, ಅಥವಾ ನೀವು ಶೂಟಿಂಗ್ ಮುಗಿದ್ಮೇಲೆ ಎಷ್ಟು ಚೆನ್ನಾಗಿ ನೀವು ಎಷ್ಟಾದರೂ ಬೈದಾಡ್ಕೊಳ್ಳಿ ಅಥವಾ ನೀವು ಎಕ್ಸ್ಪ್ಲೇನ್ ಮಾಡಿ, ಬಟ್ ಅಲ್ಲಿ ಹಂಗೆ ನೋಡ್ಕೊಂಡು ಆ ಮೂಮೆಂಟಲ್ಲಿ ಮಾತ್ರ ಪ್ಯಾಂಪರ್ ಮಾಡ್ತಾನೆ ಇರ್ಬೇಕು ಕಲಾವಿದರನ್ನ ಎಸ್ಪೆಷಲಿ ನಾನು ಅನ್ಕೋತೀನಿ. ಓಕೆ, ನಾವು ಮಾತುಕತೆ ಮುಂದುವರ್ಸೋಣ. ಆದರೆ ಈ ಒಂದು ಹಾಡನ್ನು ನೋಡ್ಕೊಂಬರೋಣ, ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಇಷ್ಟು ಬಿಂಕ ಯಾಕೆ ಕಮಲ? ಕಣ್ಣು ಹೊಡೆದು ನೋಡು, ನಿನ್ನ ಹಿಂದೆ ಬರಲ್ಲ. ದಾಳಿ ಕಟ್ಟಿ ನೋಡು, ಅಯ್ಯೋ ನಿಂದೆ ಕಾಣ ಸಕಲ. ತೋಳಿಗೆ ಬತ್ತೀಯ, ತೋಟದಲ್ಲಿ ಸಿಗ್ತೀಯ, ಕೊಡ್ತೀನಿ ಗರಂ ಮಿರ್ಚಿ ಮಸಾಲ. ಅಲ್ಲಿಗೂ ಬತ್ತೀನೋ, ಕೇಳಿತು ತತ್ತೀನೋ, ನಾಕಿಂಕಾಯಿ ಬೇಕಾ ನೀನು ಬೇಕಾವಲ್ಲ.
ಚಿನ್ನ ಬಾ ಚಿನ್ನ. ಎಸ್ ಹೆಚ್ಚಿನ ಬಾಚಿನ ಹಾಡನ್ನು ಕೇಳಿದ್ವಿ. ಈಗ ಡೇಸಿ ಏನೋ ಹೇಳ್ಬೇಕಂತ ಇದ್ರೆ ಯು ವಾಂಟ್ ಟು ಸೇ ಸಮಥಿಂಗ್ ರೈಟ್? Yeah, like the most like difficult, as in difficult scenes were the one with Sharan sir on the bike. And I don't know how to ride a two-wheeler, and Sharan sir had to sit behind me. Okay. And I had the dialogues. So dialogues plus riding plus Sharan sir sitting at the back. So that is the most difficult thing. Okay. So I just thought I might just might misbalance the bike and we might just fall or something like that. But You didn't fall? No. Okay, that's good. Okay. Because we ಕೆಳಗೆ ಬೀಳದೆ ಕಲ್ತವ್ರು ಇವರೊಬ್ಬರೇ ಸರ್. ನಿಜ ಅಲ್ವಾ? ಓಕೆ ಗ್ರೇಟ್. ಸೊ ನೀವು ಹೇಳಿ, ವಿಚ್ ವಾಸ್ ದ ಮೋಸ್ಟ್ ಈಸಿಯೆಸ್ಟ್ ಸೀನ್ ಫಾರ್ ಯು ಪ್ರಜ್ವಲ್? ಎಲ್ಲ ಈಸಿಯೆಸ್ಟ್ ಅಲ್ವಾ? ಅಂದರೆ ಈ ಚಿತ್ರದಲ್ಲಿ ತುಂಬ ಕಷ್ಟವಾಗೂ ಏನೂ ಇರಲಿಲ್ಲ ಆ್ಯಂಡ್ ತುಂಬ ಈಸಿಯಾಗೂ ಏನೂ ಇರಲಿಲ್ಲ. ಅಂದರೆ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ರೋಲ್ ಆ್ಯಂಡ್ ಆ ಪಾತ್ರ ಮಾಡಬೇಕಾದ್ರೆ ಐ ಮೈಸೆಲ್ಫ್ ಯೂಸ್ ಟು ಗೆಟ್ ಎಂಟರ್ಟೈನ್ಡ್. ಆ ಕ್ಯಾರೆಕ್ಟರ್ ಮಾತಾಡೋ ಡೈಲಾಗ್ಸ್ ಆಗಿರಲಿ, ನಿಮ್ಗೆ ಎಷ್ಟು ಸಾಮ್ಯತೆ ಇದೆ ಅದಕ್ಕೆ ಆ ಕ್ಯಾರೆಕ್ಟರ್ಗೆ? ಸರ್ ಪ್ರಜ್ವಲ್ಗೆ ಏನಾದರೂ ಸಿಮಿಲಾರಿಟಿ ಇದೆಯಾ? ಸಿಮಿಲಾರಿಟಿ ಒಂದು, ನಾನು ಸ್ನೇಹಿತರ ಜೊತೆ ಇದ್ದಾಗ ಒಂದು ಸ್ವಲ್ಪ ಹ್ಯೂಮರಸ್ ಆಗಿರೋ ಪ್ರಯತ್ನ ಮಾಡಿದಾಗ ಒಂದು ಸ್ವಲ್ಪ ಹಾಗಿರುತ್ತೆ. ಬಟ್ ಅದು ವೆರಿ ಎನರ್ಜೆಟಿಕ್ ಕ್ಯಾರೆಕ್ಟರ್. ವೆರಿ ಎನರ್ಜೆಟಿಕ್ ಕ್ಯಾರೆಕ್ಟರ್. ಅವ್ರ ರಿಯಲ್ ಲೈಫ್ಗಿಂತ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಓಕೆ. ಸೊ ಅದು ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಸೊ ನಾನು ಮಾಡಬೇಕಾದ್ರೆ ಐ ಟು ಎಂಜಾಯ್ ಇಟ್. ಸೊ ನನಗೆ ಎಲ್ಲೂ ಕಷ್ಟ ಅನಿಸ್ಲಿಲ್ಲ ಆ್ಯಂಡ್ ಎಲ್ಲೂ ಸುಲಭ ಅನಿಸ್ಲಿಲ್ಲ. ಬಟ್ ಐ ಜಸ್ಟ್ ಬಿಕಮ್ ಭದ್ರಾ ಅಷ್ಟೇ. ಭದ್ರಾ. ಓಕೆ. ಆ ರೀತಿ ಐ ಕೆಪ್ಟ್ ಎಂಜಾಯ್. ಭದ್ರಾ ಅಂತ ಯಾಕೆ ಹೆಸರಿಟ್ರಿ ಇದಕ್ಕೆ ಮಹೇಶ್? ಭದ್ರಾ ಏನಂದರೆ ಇದು ಮಂಡ್ಯ ಬ್ಯಾಕ್ ಡ್ರಾಪಿಂದ ಬರುವಂಥ ಒಂದು ಇದು. ಸೊ ಭದ್ರಾ ಇಸ್ ಎ ವೆರಿ ಗುಡ್ ಟೈಟಲ್. ವೀರಭದ್ರಾ ಅಂತ ಹೇಳ್ತಾರೆ. ಸೊ ವೀರಭದ್ರಾ ಅಂತ ಆಲ್ರೆಡಿ ಸಾರ್ ಅವ್ರ ಡ್ಯಾಡ್ದು ಸಿನಿಮಾ ಬಂದಿದೆ. ವೀರಭದ್ರಾ ಅಂತ ಬಂದಿತ್ತು. ಸೊ ಅದಕ್ಕೆ ವೀರಭದ್ರಾ ಅಂತ ಇಡಕ್ಕಾಗದ ಜಸ್ಟ್ ಟೈಟಲ್ ಇಟ್ ಭದ್ರಾ. ಓಕೆ, ಕರೆಕ್ಟ್ ಆಗಿದೆ. ಒಳ್ಳೆ ವೈಬ್ರೇಷನ್ ಇದೆ ಟೈಟಲಲ್ಲಿ. ವೀರಭದ್ರ ಮಗ ಭದ್ರ. ಭದ್ರಾ ಈಗ ಸುಭದ್ರ. ಈಗ ಸುಭದ್ರ. ಹೌದು, ದಟ್ಸ್ ಗುಡ್. ಓಕೆ, ಭದ್ರ ಸುಭದ್ರ ಅಂತ ಕೊಡ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಅದನ್ನೇ ಹೆಸರಿಡ್ಬೋದಾಗಿತ್ತು, ಭದ್ರ ಸುಭದ್ರ ಅಂತ. ಸೊ ಮಹೇಶ್, ಮತ್ತೇನು ಹೇಳಿ ಬಯಸ್ತೀರಿ? ನಿಮ್ಮ ಈ ಥರ ಅಂತಂದರೆ ಸಿನಿಮಾಟೋಗ್ರಾಫರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು. ಸರ್, ನಮ್ಮ ಸಿನಿಮಾಟೋಗ್ರಾಫರ್ ಜೊತೆ ಇದೆ ನನ್ನ ಎರಡನೇ ಸಿನಿಮಾ. ಅವ್ರ ಮೊದಲನೇ ಸಿನಿಮಾ ನನ್ನ ಜೊತೆ ಮಾಡಿದ್ರು. ಏನು? ಜೈ ಆನಂದ್. ಜೈ ಆನಂದ್, ಎಸ್. ಸೊ ಅವ್ರದ್ದು ನಂದು ಅಷ್ಟೇ. ಓಕೆ, ವಿ ಡಿಸ್ಕಸ್ ಅ ಲಾಟ್ ಬಿಫೋರ್ ಗೋಯಿಂಗ್ ಟು ದ ಶೂಟ್. ಅಂದರೆ ನಾವು ಎಷ್ಟು ಮಾತಾಡ್ತೀವಿ ಅಂದರೆ ಸುಮಾರು ಮಾತಾಡ್ತೀವಿ. ಅದ್ರ ನಂತರ ನಾವು ಯಾವಾಗ ಶೂಟ್ಗೆ ಹೋಗ್ತೀವಲ್ಲ, ಸೆಟ್ಟಲ್ಲಿ ನಂದು ಅವ್ರದ್ದು ಮಾತುಕತೆ ಇರೋಲ್ಲ, ಜಸ್ಟ್ ಎಕ್ಸ್ಪ್ರೆಷನ್ಸ್ ಅಷ್ಟೇ. ಓಕೆ ಓಕೆ. ಸೊ ಆ ಒಂದು ಒಳ್ಳೆ ಸಿಮಿಲಾರಿಟಿ, ಒಂದು ಒಳ್ಳೆ ಮೈಂಡ್ ಸೆಟ್ ಇರೋದ್ರಿಂದ ನಮಗೆ ತುಂಬ ಈಸಿ ಆಗಿದೆ. ಸೊ ನನ್ನ ಮೈಂಡ್ನ ರೀಡ್ ಮಾಡ್ತಾ ನನ್ನ ಮನಸ್ಸನ್ನ ರೀಡ್ ಮಾಡ್ತಾರೆ. ಸೊ ನನ್ನ ಮನಸ್ಸಲ್ಲಿ ಏನಿದೆಯೋ ಅದು ಅವ್ರ ಕಣ್ಣಲ್ಲಿ ಪಿಕ್ಚರೈಸ್ ಮಾಡಿಕೊಡ್ತಾರೆ. ಓ, ಬ್ಯೂಟಿಫುಲ್. ಕವನ ಬರಿಬೋದು ಅನ್ಸುತ್ತೆ ನೀವು. ಸೊ ಅವರು ಆ್ಯಂಡ್ ನಮ್ಮ ಶ್ರೀಗುರು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆ ಹೇಳಲೇಬೇಕು. ನಾವು ಟ್ಯೂನ್ಸ್ ಒರಿಜಿನಲ್ ಫಿಲ್ಮಿಂದ ತೊಗೊಂಡಿದ್ರು, ಅದಕ್ಕೆ ಎಕ್ಸ್ಟ್ರಾ ಪರ್ಕಷನ್ ಇನ್ಸ್ಟ್ರುಮೆಂಟೇಷನ್ ಮಾಡಿ ಇವತ್ತಿಗೆ ಸಾಂಗ್ಸ್ ಆ್ಯಕ್ಚುಲಿ ಒನ್ ಆಫ್ ದಿ ಎಂಟ್ರಿ ಜನಕ್ಕೆ ಇನ್ವಿಟೇಷನ್. ಸೊ ಅದು ಅವ್ರ ಕೆಲಸ ನಿಜವಾಗ್ಲೂ ನೋಡಬೇಕು ಅಂತ ಹೇಳಿದ್ರೆ ನೀವು ರೀ ರೆಕಾರ್ಡಿಂಗಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ನಿಲ್ಲೋದೇ ಎಲ್ಲಿ ಅಂದರೆ ಒಂದು 2-3 ಸೀನ್ ವೀಕ್ ಇದ್ರೂ ರೀ ರೆಕಾರ್ಡಿಂಗಲ್ಲಿ ದ ಸೀನ್ ಕುಡ್ ಬಿ ಲಿಫ್ಟೆಡ್. ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದರೆ ಚೇರ್ ಸೌಂಡ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ, ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಸಿನಿಮಾದಲ್ಲಿ ನನಗೆ ಒಂದು ಇಲ್ಲಿ ತನಕ ನಾನು ಹೋಗಿರೋ ರೌಂಡ್ಸು, ನಾನು ಹೋಗಿರೋ ಥಿಯೇಟರ್ಸಲ್ಲಿ ಒಂದು ಖುಷಿ ಏನು ಅಂತ ಹೇಳಿದ್ರೆ ಎಲ್ಲೂ ಜನ ಆಚೆ ಎದ್ದು ಹೋಗೋಂಥ ಅವಕಾಶ ಸಿಕ್ಕಿಲ್ಲ. ಆ್ಯಂಡ್ ಮೈ ಎಡಿಟರ್, ದ ಟೆಂಪೋ ಆಫ್ ದಿ ಫಿಲ್ಮ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ಇಸ್ ಮೇಂಟೈನ್ ವೆರಿ ವೆಲ್. ಓಕೆ, ಅದು ಇವತ್ತು ಜನರನ್ನ ಸೀಟ್ಸಲ್ಲಿ ಹಿಡಿದು ಕೂರಿಸ್ತಾ ಇದೆ. ಎಸ್, ನನಗೆ ಅನಿಸುತ್ತೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಆ ಪ್ಲಸ್ ಪಾಯಿಂಟ್ ಏನು ಅಂತ ನಾನೇ ತೋರಿಸ್ತೀನಿ ನಿಮಗೀಗ. ಸೊ ಹಾಗಾದ್ರೆ ಬನ್ನಿ ಈ ಸೀನ್ ನೋಡ್ಕೊಂಬರೋಣ. ಅದಾದ ನಂತರ ಈ ಸೀನ್ ಬಗ್ಗೆ, ಈ ಸೀನಲ್ಲಿರುವ ಈ ಆರ್ಟಿಸ್ಟ್ ಬಗ್ಗೆ ಮಾತಾಡೋಣ. ಹಾಕಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು ಹಲ್ಲು ಕಿಸಿದು ನಕ್ಕಳಲ್ಲ ಚಕೋರೆ, ನಮ್ 10th ಕ್ಲಾಸು ಬೆಂಚು ಮೇಟು ಕುಮಾರೇ. ನೋಟ್ಸು ಕೇಳಿ ನೋಟ್ಸು ಕೊಟ್ಟು ಲುಕ್ಸು ಸೇರಿ ಬಿಟ್ಟು ಫಸ್ಟ್ ಲವ್ ಹುಟ್ಟಿ ಬಿಟ್ಟು ಮಾರಾಯ. ಗಿಫ್ಟ್ ಏನು ಇಲ್ವಾ ಅಂತ ಕೇಳ್ದೆ ಕಣಯ್ಯ, ನಮ್ ಮನೆಗೆ ಬನ್ನಿ ಅಂದ್ಲು ಅವಳು ಕೇಳಯ್ಯ. ಸ್ಪೈಡರ್ ಮ್ಯಾನ್ ತರ ಹೋದೆ ನಾನು, ಕಾಯುತ್ತ ನಿಂತಳು ರಾಣಿ ಜೇನು. ಸುಮ್ಮನೆ ತೆಗೆದಳು ನಾಯಿಯ ಬೋನು, ತೊಡೆಯನೆ ತಿಂದಿತು ಡಾಬರ್ ಮ್ಯಾನು.
ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ 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 ಸ್ಕೂಲ್ ಹುಡುಗಿನ ನಂಬೇಡ 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 ಪ್ರೀತಿ ಅಂದ್ರೆ ನಂಬೇಡ ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ ಅತಿ ಆಸೆ ಗತಿ ಕೆಡು ಅಂತ ಹೊಕ್ಕಳ ಸುತ್ತ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಕಚ್ಚಿದ ನಾಯಿನ ಕಾವಲು ಕಾಯ್ತಾ ದೇವ್ರ ಸ್ಮರಣೆ ಮಾಡ್ತಿದ್ದೆ ಅಷ್ಟೇ. ಒಂದ್ ಫೈನ್ ಮಾರ್ನಿಂಗ್ ರೇಷ್ಮೆ ಪಂಚೆ ಕಟ್ಟಿಕೊಂಡು ರೆಡ್ ನಾಮ ಹಾಕಿಕೊಂಡು ರಾಮ ಸೀತೆ ಗುಡಿಗೆ ಹೋದೆ ಆವತ್ತು. ಅಲ್ಲಿ ಅಗ್ರಹಾರದ ಸುಂದ್ರಿ ಎಂಟ್ರಿ ಆಗಿತ್ತು. ಸ್ಮೈಲು ಮಾಡಿಕೊಂಡು 2 ಗಂಟೆ ಹೊಡೆಯುತ್ತಿದ್ರೆ ಅವಳ ಜಡೆ ತಾಕಿ ನಾನು ಬಿದ್ದೋದೆ. ಕಲ್ಯಾಣಿಯಲ್ಲಿ ನಾನು ಜಾರಿ ಬಿದ್ದೋದೆ. ಜುಟ್ಟು ಹಿಡಿದು ಮೇಲೆ ಎತ್ತಿದಾಗ ಹೊರಬಿದ್ದೆ. ಲಿಪ್ಪಿಗೂ ಲಿಂಕ್ ಆಗಿತ್ತು. ಬೆಚ್ಚಗೆ ಬಾಡಿಯ ಹೀಟ್ ಆಗಿತ್ತು. ಸುಂದ್ರಿಯ ನೋಡಲು ಕಣ್ಣು ಬಿಟ್ಟೆ. ಅಂಕಲ್ನ ನೋಡಿ ಸಾಕಾಗ್ಬಿಟ್ಟೆ. ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ ಕುಡಿಲಿ ಸಿಕ್ಕುವ ಗುಲಾಬಿನ ನಂಬೇಡ. ನಂಬೇಡ ನಂಬೇಡ ಅಂತ ಶರಣ್ ಹಾಡಿದನ್ನು ಕೇಳಿದ್ರೆ ನಿಜಕ್ಕೂ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಬ್ಯೂಟಿಫುಲ್ ಸಾಂಗ್. ಏನು ಹೇಳ್ತೀರಿ ನೀವೆಲ್ಲ ಪ್ರಜ್ವಲ್? ಸರ್ ನಾನು ಶರಣ್ ಅವ್ರ ಫ್ಯಾನ್. ನಾನು Okay. ಹಿ ಈಸ್ ಅ ಬ್ರಿಲಿಯಂಟ್ ಆಕ್ಟರ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಟೈಮಿಂಗ್ ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಸೌಮ್ಯಜೀವಿ. ಹೌದು ಹೌದು. ಆ್ಯಂಡ್ ಸೆಟ್ಟಲ್ಲಿ ತುಂಬ ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ತಾರೆ. ಅವ್ರು ಆಫ್ ದ ಸ್ಕ್ರೀನ್ ಅವ್ರು ನೋಡಿದಾಗ ಇವ್ರು ಆನ್ ದ ಸ್ಕ್ರೀನ್ ಹೀಗೆಲ್ಲ ಮಾಡ್ಬೋದು ಅನ್ಸೋದೇ ಇಲ್ಲ. ಹಂಗಿದೆ ಎನರ್ಜಿ ಅವ್ರದ್ದು. ಬಟ್ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಬಹುಶಃ ಭದ್ರಾ ಇಷ್ಟೊಂದು ಎಂಟರ್ಟೈನಿಂಗ್ ಆಗೋಕ್ಕೆ ಒಂದು ತುಂಬ ಮುಖ್ಯವಾದ ಕಾರಣ ಶರಣ್ ಅವರು ಅಂತ. ಒನ್ ಆಫ್ ದ ಪ್ಲಸ್ ಪಾಯಿಂಟ್ಸ್ ಫಾರ್ ಶೋರ್. ಎಸ್. ನಿಮ್ಮ ಜೊತೆ ಇತ್ತಲ್ವ ಶರಣ್ ಅವ್ರದ್ದು? ಓಕೆ, ಹೇಗಿತ್ತು ಶರಣ್ ಅವ್ರ ಜೊತೆಗೆ? One thing what I've really learned about Sharan sir is that in spite of we've been like doing the rehearsal for the scene with the director, with the camera and everything, we are okay with it, we are ready to take. Sharan sir will be like, no, we'll do one more. No, we'll do one more rehearsal. So not for me, for himself actually, that he should be confident enough. For me, ke okay, मुझे उनके dialogues पता है कि नहीं, what is the cue word after that. So he was very particular on the sets for that, especially considering me. So this is one thing what I've learned. ಎಸ್ ಎಸ್, ವೆರಿ ಟ್ರೂ. ಹೇಳಿ. ಸೊ ನಾವು ಹೇಳಬೇಕು ಅಂತ ಹೇಳಿದ್ರೆ ರ್ಯಾಂಕಿಂಗ್ ವೈಸ್ ಹೇಳಬೇಕು ಅಂದ್ರೆ ಸರ್, ಫಸ್ಟ್ ಹೀರೋ ಸಾರ್ ನಮ್ಮ ಪಿಕ್ಚರ್, ಸೆಕೆಂಡ್ ಹೀರೋ ಅಂತ ಹೇಳಿದ್ರೆ ಶರಣ್ ಸರ್. ಯಾಕೆಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೀರೋ ಫೈಟ್ ಇರಬೇಕು, ಸಾಂಗ್ ಇರಬೇಕು, ಪ್ಲಸ್ ಹೀರೋಯಿನ್ ಇರಬೇಕು ಅಂತ. ಈ ಮೂರೂ ಅವ್ರಿಗಿದೆ ಪಿಕ್ಚರಲ್ಲಿ. ಓಕೆ, ಆ್ಯಂಡ್ ಹೀರೋ ಅವ್ರನ್ನ ಲವ್ ಮಾಡೋವಂಥದ್ದಿದೆ. ದಟ್ ಈಸ್ ದ ಮೋಸ್ಟ್ ಹೈಲೈಟ್ ಟ್ರ್ಯಾಕ್. ಓ, ಹೀರೋಯಿನ್ ಶರಣ್ ಲವ್ ಮಾಡೋಂಥದ್ದಾ? ಓಕೆ. ಅಗ್ರಹಾರ ಹುಡುಗಿ ಇವ್ರೇನಾ? ಅಲ್ಲ, ಇಲ್ಲ, ಇನ್ನೊಬ್ರು ಬರ್ತಾರಾ? ಇವ್ರು ಹಾಕೋ ಚಾಲೆಂಜ್, ಅವ್ರು ಇವ್ರಿಗೆ ಚಾಲೆಂಜ್ ಮಾಡಿ ಇವ್ರು ಅವ್ರನ್ನ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಅಂದ್ರೆ ಅವ್ರನ್ನ ಪ್ರಪೋಸ್ ಮಾಡ್ತಾರೆ. ಸೊ ನನಗೆ ಆಗ ಪ್ರೀತಿ ಮಾಡಕ್ ಇಷ್ಟ ಇರಲ್ಲ. ಸೊ ಶರಣ್ ಅವ್ರಿಗೆ ಹುಡುಗಿರ್ ಕಂಡ್ರೇನೆ ಆಗಲ್ಲ. ನೀನು ಬೇರೆ ಯಾರನ್ನಾದ್ರೂ ಪಟಾಯಿಸು, ಅವಾಗ ನಾನು ಓಕೆ ಅಂತೀನಿ. ಯಾರು ಅಂತಾರೆ, ಶರಣ್ ಅವ್ರನ್ನ ತೋರಿಸ್ತೀನಿ. ಸೊ ಅವರು ಶರಣ್ ಅವ್ರನ್ನ ಬೀಳಿಸಕ್ಕೆ ಅವ್ರಿಗೆ ಪ್ರಾಯಶಃ ಹುಡುಗಿರಂದ್ರೆ ಇಷ್ಟ ಇರಲ್ಲ, ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ, ಪ್ರೀತಿಸೋರನ್ ಕಂಡ್ರು ಇಷ್ಟ ಇರಲ್ಲ. ಓಕೆ ಓಕೆ. ಹುಡುಗಿನ ಮಾತಾಡ್ಸೋದು ಕೂಡ ಇಲ್ಲ, ಯಾಕಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಹಿಂಗಿದೆ, ಅದೆಲ್ಲ ಆಗಿರುತ್ತೆ. ಇದು ಇಷ್ಟೆಲ್ಲ ಆದ್ಮೇಲಿಂದ ಅವ್ರ ಜೊತೆಲಿ ಹೋಗಿ ಆಕ್ಸಿಡೆಂಟ್ ಆಗಿ ಬಂದ್ಮೇಲಿಂದ ಅವ್ರು ಎಕ್ಸ್ಪ್ಲೈನ್ ಮಾಡೋದು, ಹಿಂಗೆಲ್ಲ ಆಗಿತ್ತು ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದ. ಓಕೆ. ಅದಾದ್ಮೇಲೆ ಅವ್ರ ಲವಲ್ಲಿ ಬೀಳ್ತಾರೆ, ಇವ್ರು ಅವ್ರಿಗೆ ಸರಿಯಾಗಿ ಎಂಡ್ ಕಾಣಿಸ್ತಾರೆ. ಒಂದು ಸಿನಿಮಾದಲ್ಲಿ ಶರಣ್ಗೆ ಹೀರೋಯಿನ್ ಸಿಗ್ಬೇಕು, ಹಂಗೆ ಮಾಡಿ ಮಹೇಶ್ ನೀವು. ಸರ್ ಖಂಡಿತ ಸರ್, ಅವ್ರು ಬೇಕು ಅಂತ ಹೇಳಿದ್ರೆ ಇವಾಗಲೂ ರೆಡಿ ಸರ್. ಎಸ್. ಶರಣ್ ಮತ್ತು ಡೇಸಿ ಕಾಂಬಿನೇಷನಲ್ಲೂ ಮಾಡ್ಬೋದು ಅಲ್ವಾ? ಡೇಸಿ ಆ್ಯಕ್ಚುಲಿ ಇವ್ರನ್ನ ಕೇಳಿದ್ರು, ಓಕೆ ಸಾರ್ ಮಾಡ್ತಾರೋ ಹೀರೋಗಿ ಮಾಡ್ತಾರೋ ಫಿಲಮ್ಗೆ, ಏನೋ ಬಹುಶಃ ಇವ್ರ ಡೇಟ್ಸ್ ಅಡ್ಜಸ್ಟ್ ಓಕೆ. ಅವ್ರ ಜಗ್ಗೆ ಜೊತೆ ನೀವು ಮಾಡ್ತಾ ಇದ್ದಾರೆ ಆಲ್ರೆಡಿ ಡಿಸಿ. ಸೊ ಅದು ಚೆನ್ನಾಗಿದೆ ಡಿಸಿ ಅವರೇ, ಗುಡ್. ಅಲ್ಲೂ ಕೂಡ ನಗ್ತಾನೆ ಇರ್ತಾರಲ್ಲ ನೀವು, ವಿ ಕೀಪ್ ಆನ್ ಲಾಫಿಂಗ್. ಎರಡು ಇದೆ, ಜಗ್ಗೇಶ್ ಇಸ್ ದೇರ್ ಅಲ್ವಾ? ಜಗ್ಗೇಶ್ ಸರ್ and ಸಾಧು ಸರ್ both ಆಫ್ ದೆಮ್ ಮಾಡ್ತೀವಿ. ಮತ್ತೇನು ಬೇಕು ಒಂದು ಸಿನಿಮಾಗೆ? ನಗೆ ಹೊಳೆನೇ ಹರಿತಾ ಹೋಗುತ್ತೆ. ಇನ್ನು ನಿಮ್ಮ ಅಭಿಮಾನಿ ವರ್ಗ ಏನು ಹೇಳುತ್ತೆ? ನಿಮ್ಮ ಒಂದು ಏನಂದರೆ ಪ್ರಜ್ವಲ್, ಅಭಿಮಾನಿಗಳಂದರೆ ಕೆಲವರು ನಿಮ್ಮದು ಅಭಿಮಾನಿಗಳಾಗಿದ್ರು ಕೂಡ ನಿಮ್ದು ಒಳ್ಳೆ ಸಿನಿಮಾ ಮಾತ್ರ ನೋಡ್ತಾರೆ, ಕೆಲವರು ನಿಮ್ದು ಎಲ್ಲ ಸಿನಿಮಾಗಳು ನೋಡ್ತಾರೆ, ಕೆಲವರು ನಿಮಗೆ ತಪ್ಪು ಸರಿ ಎಲ್ಲ ಹೇಳ್ತಿರ್ತಾರೆ, ಕೆಲವರು ನೀವು ಏನು ಮಾಡಿದ್ರು ಚೆನ್ನಾಗಿದೆ ಕೆಲವರಿಗೆ.
ಹಾಗೆ ನಿಮಗೆ ನೀವು ತುಂಬ ತಪ್ಪು ಮಾಡಿದಾಗೆ ತಪ್ಪು ಅಂತ ಹೇಳೋದು, ಅಥವಾ ನೀವು ಸರಿ ಮಾಡಲ್ದಾಗ ನೋಡಿದ್ದು ಸರಿ ಇಲ್ಲ, ಅಥವಾ ಈ ಸಿನಿಮಾ ನೀವು ಯಾಕೆ ಮಾಡಿದ್ರಿ ಅಂತ ಕೇಳುವಂಥ ಅಭಿಮಾನಿಗಳು ಇದ್ದಾರಾ? ಇದ್ದಾರೆ ಸರ್, ಅಫ್ಕೋರ್ಸ್ 100% ಅಭಿಮಾನಿಗಳಿದ್ದಾರೆ. ಆ್ಯಂಡ್ ನನ್ನ ಕೆಲವು ಸ್ನೇಹಿತರಿದ್ದಾರೆ, ನನ್ನ ಚಿಕ್ಕ ವಯಸ್ಸಿಂದ ಇರುವಂಥ ಸ್ನೇಹಿತರು ಆ್ಯಂಡ್ ನನ್ನ ಕಾಲೇಜಿನ ಸ್ನೇಹಿತರು. ನನ್ನ ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಅವ್ರು ಬಂದು ನೋಡ್ತಾರೆ. ಅಂದರೆ ನಾನು ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನೋಡ್ತೀವಿ. ಆ್ಯಂಡ್ ಅಲ್ಲಿ ಏನೇ ತಪ್ಪಿರೋ ಅವ್ರು ನನಗೆ ಹೇಳ್ತಾರೆ. ಆ್ಯಂಡ್ ಈ ಸತಿ ಅವ್ರ ಎಮೋಷನ್ಸ್ ಆಗಲಿ, ಇಲ್ಲ ನನ್ನ ಫ್ಯಾನ್ಸ್ ಫೋನ್ ಮಾಡಿದಾಗ ಅವ್ರ ಎಮೋಷನ್ಸ್ ಆಗಲಿ, ಇಟ್ ವಾಸ್ ವೆರಿ ಟ್ರೂ. ಫೋನ್ ಮಾಡಿಬಿಟ್ಟು ಸೂಪರ್ ಆಗಿತ್ತು, ಏನೋ ಮಾಡ ಅಂತ. ಅಂದರೆ ಅವನು ಅಲ್ಲಿಂದ ಹೊರಟಾಗ ಏನು ಹೇಳಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿದೆ, ಏನು ಅನಿಸ್ತು ಫಿಲಮು ಅಂತ. ಯಾಕಂದರೆ ಅಲ್ಲಿಂದ ಎಲ್ಲರೂ ಎಕ್ಸೈಟೆಡ್ ಆಗಿರ್ತಾರೆ ಸಿನಿಮಾ ನೋಡಿ ಬಂದಾಗ. ಕೇಳಿದೆ, ಸಕ್ಕದಾಗಿ ಮಾಡಿದೆ ಕಣೋ, ದಿಸ್ ಇಸ್ ಯುವರ್ ಬೆಸ್ಟ್ ಹೀರೋ ಅಂದರೆ ಹಂಗೆ ಕಾಣಿಸ್ತೀಯ ಅಂದರೆ ಇಟ್ ವಾಸ್ ಟ್ರೂ ಫ್ರಮ್ ದ ಹಾರ್ಟ್. ಅಂದರೆ ಸಿನಿಮಾ ರೀಚ್ ಆಗಿದೆ ಅಂತ. ಆ್ಯಂಡ್ ನೆನ್ನೆ ರಿಲೀಸ್ ಆದಾಗಲೂ ಸಾಕಷ್ಟು ಜನ ಫ್ಯಾನ್ಸ್ ಫೋನ್ ಮಾಡಿದ್ರು ಆ್ಯಂಡ್ ಹೇಳ್ತಿದ್ರು ವಿಸಿಲ್ಗಳು ಸೂಪರ್ ಆಗಿ ಬರ್ತಿದೆ ಬಾಸ್, ಆ್ಯಂಡ್ ಡೈಲಾಗೇ ಕೇಳಲ್ಲ. ಆ್ಯಂಡ್ ಸೊ ವಾಟ್ ಎವರ್ ದೇ ಸೇಯಿಂಗ್ ಸೀಮ್ಸ್ ಲೈಕ್ ಇಟ್ಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಅಂದರೆ ಸಿನಿಮಾ ಎಲ್ರಿಗೂ ರೀಚ್ ಆಗಿದೆ ಅಂತ ಅರ್ಥ ಆಗುತ್ತೆ. ಎಸ್, ನೀವು ಹೇಳಿದಾಗೆ ಅದರ ಕಾಣ್ತಾ ಇದೆ ಲಕ್ಷಣಗಳು, ಆ ಫೀಚರ್ಸ್ ಕಾಣ್ತಾ ಇದೆ ಅನ್ಸುತ್ತೆ. ನಾವು ಈಗ ಚಿಕ್ಕದೊಂದು ಬ್ರೇಕ್ ತಗೊಂಡು ಬ್ರೇಕ್ ನಂತರ ಮತ್ತಷ್ಟು ಮಾತುಕತೆ. ಈಗ ಚಿಕ್ಕದೊಂದು ಬ್ರೇಕ್. ಚಿನ್ನ